ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಈ ಬೆಳಗ್ಗೆ ನೀನು ಈ ವಿಡಿಯೋ ನೋಡುತ್ತಿದ್ದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಸಾಯಿಬಾಬಾ ಎಂದು ನಿನ್ನ ಹೃದಯಕ್ಕೆ ನೇರವಾಗಿ ಮಾತನಾಡುತ್ತಿದ್ದಾರೆ. ಒಂದು ಕ್ಷಣ ನಿಲ್ಲು, ಕಣ್ಣು ಮುಚ್ಚು, ನಿನ್ನ ಎಲ್ಲ ಭಾರವನ್ನು ಅವರ ಚರಣಕ್ಕೆ ಬಿಡು. ಈ ಒಂದು ನಿಮಿಷದ ಸಂದೇಶ ನಿನ್ನ ಮನಸ್ಸನ್ನು ಬದಲಾಯಿಸಬಹುದು. ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನನ್ನು ನೋಡುತ್ತಿದ್ದೇನೆ. ನೀನು ಯಾರಿಗೂ ಹೇಳದ ನೋವು ನನಗೆ ಗೊತ್ತಿದೆ. ನೀನು ನಗುವ ಹಿಂದೆ ಅಡಗಿಸಿರುವ ಕಣ್ಣೀರು ನನಗೆ ಕಾಣುತ್ತದೆ. ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಜೀವನದ ಸತ್ಯ ಸಾಯಿಬಾಬಾ ಹೇಳುತ್ತಾರೆ, ಜೀವನದಲ್ಲಿ ಎಲ್ಲವೂ ತಕ್ಷಣ ಆಗುವುದಿಲ್ಲ. ಕೆಲವು ವಿಷಯಗಳು ತಡವಾಗುತ್ತವೆ, ಆದರೆ ಎಂದಿಗೂ ತಪ್ಪಾಗುವುದಿಲ್ಲ. ನನ್ನ ಸಮಯವೇ ಪರ್ಫೆಕ್ಟ್ ಸಮಯ. ನೀನು ಕಾಯುತ್ತಿರುವ ಆಶೀರ್ವಾದ ಈಗಲೇ ತಯಾರಾಗುತ್ತಿದೆ. ನಿನ್ನ ಜೀವನದಲ್ಲಿ ಬಂದಿರುವ ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ಅವು ನಿನ್ನನ್ನು ದೇವರ ಹತ್ತಿರ ತರಲು ಬಂದಿವೆ. ನೀನು ಈಗ ಅಳುತ್ತಿರುವ ಸ್ಥಳವೇ ನಾಳೆ ನಿನ್ನ ಶಕ್ತಿಯಾಗುತ್ತದೆ. ನನ್ನ ಭಕ್ತನು ಎಂದಿಗೂ ಸೋಲುವುದಿಲ್ಲ. ನಿನ್ನ ಜೀವನದಲ್ಲಿ ಈಗ ಕತ್ತಲೆ ಇದ್ದರೂ ಅದು ಬೆಳಗಿನ ಮುನ್ನದ ಕ್ಷಣ ಮಾತ್ರ. ಒಂದು ದಿನ ನೀನು ಎದ್ದು ನೋಡುತ್ತೀಯಾ, ಎಲ್ಲವೂ ಬದಲಾಗಿದೆ. ನೀನು ಕಾಯುತ್ತಿದ್ದ ಉತ್ತರಗಳು ಬರಲಿವೆ. ಈಗ ಒಂದು ಕ್ಷಣ ನಿಲ್ಲು, ಕಣ್ಣು ಮುಚ್ಚಿ 3 ಬಾರಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈಗ ನಿನ್ನ ಮನಸ್ಸಿನಲ್ಲಿ ಹೇಳು, ಬಾಬಾ, ನನ್ನ ಜೀವನವನ್ನು ನಿನ್ನ ಕೈಯಲ್ಲಿ ಕೊಡುತ್ತೇನೆ. ನನ್ನ ಹೆಸರನ್ನು ನೆನೆದರೆ ನಿನ್ನ ಮನಸ್ಸಿಗೆ ಗೊಂದಲ ಕಡಿಮೆಯಾಗುತ್ತದೆ. ನಿನ್ನ ಭಯಗಳು ನಿಧಾನವಾಗಿ ಕರಗುತ್ತವೆ. ಶಾಂತಿ ನಿನ್ನೊಳಗೆ ಬರುತ್ತದೆ. ಅದ್ಭುತಗಳ ಸಂದೇಶ. ನೀನು ನಂಬದ ವಿಷಯಗಳು ನಿನ್ನ ಜೀವನದಲ್ಲಿ ನಡೆಯಬಹುದು. ಒಂದು ಅಸಾಧ್ಯವಾದ ಡೋರ್ ನಿನಗಾಗಿ ತೆರೆದುಕೊಳ್ಳಬಹುದು. ನಿನ್ನ ಜೀವನದ ಕತೆ ಬದಲಾಗಲಿದೆ. ನೀನು ಕಾಯುತ್ತಿರುವ ಮಿರಾಕಲ್ ಬರುತ್ತಿದೆ. ಹಣ, ಜೀವನ, ಸಮಸ್ಯೆಗಳ ಭರವಸೆ, ಹಣದ ತೊಂದರೆ ಇದ್ದರೂ ಭಯಪಡಬೇಡ. ನಾನು ನಿನಗೆ ಹೊಸ ದಾರಿಗಳನ್ನು ತೆರೆಯುತ್ತೇನೆ. ನೀನು ಒಂಟಿಯಾಗಿ ಹೋರಾಡಬೇಕಾಗಿಲ್ಲ. ನಾನು ನಿನ್ನ ಜೊತೆ ಇದ್ದೇನೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ಹೊಸ ಅವಕಾಶಗಳು ಬರಲಿ. ಆರೋಗ್ಯ ಸುಧಾರಿಸಲಿ. ಮನಸ್ಸಿಗೆ ಶಾಂತಿ ಬರಲಿ. ಕುಟುಂಬದಲ್ಲಿ ಸಂತೋಷ ಇರಲಿ. ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಆರಂಭವಾಗಲಿ. ಈ ಸಂದೇಶ ನಿನಗೆ ಸ್ಪರ್ಶಿಸಿದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಆಶೀರ್ವಾದ ಕೊಡಿ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಯಾವಾಗಲೂ. ಈ ಬೆಳಗಿನ ಸಂದೇಶ ನಿಮ್ಮ ಜೀವನ ಬದಲಾಯಿಸುತ್ತದೆ. ಬಾಬಾ ನಿಮ್ಮ ಜೊತೆ ಇದ್ದರೆ ಕೇಳದೆ ಬಿಡಬೇಡ. ಇಂದು ಒಂದು ಮಿರಾಕಲ್ ನಡೆಯಬಹುದು. ಮಗು, ನೀನು ಎಷ್ಟು ದೂರ ಹೋಗಿದ್ದರೂ ನಾನು ನಿನ್ನನ್ನು ಬಿಡಲ್ಲ. ನೀನು ಎಷ್ಟು ತಪ್ಪು ಮಾಡಿದರೂ ನಾನು ನಿನ್ನ ಮೇಲೆ ಪ್ರೀತಿ ಕಡಿಮೆ ಮಾಡಿಲ್ಲ. ನೀನು ನನ್ನ ಕಣ್ಣಿಗೆ ಇನ್ನೂ ಅಮೂಲ್ಯವಾಗಿದ್ದೀಯಾ. ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚುತ್ತವೆ, ಆದರೆ ಅದು ನಿನ್ನ ಅಂತ್ಯವಲ್ಲ. ಅದು ನಿನ್ನನ್ನು ಸರಿಯಾದ ದಾರಿಗೆ ತಿರುಗಿಸುವ ದೇವರ ಕ್ರಮ. ನೀನು ಈಗ ನೋವಿನಲ್ಲಿದ್ದರೂ ಅದು ಹೊಸ ಕೆಲಸ ಕಲಿಯುವ ಆರಂಭ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ನಂಬಿಕೆ ದೊಡ್ಡದು ಆಗುವ ಮೊದಲು ಪರೀಕ್ಷೆಗಳು ಬರುತ್ತವೆ. ನೀನು ನಿಲ್ಲಬೇಡ, ಕಾಯು. ನನ್ನ ಸಮಯದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗುತ್ತದೆ. ಮೌನದ ಉತ್ತರಗಳು. ನೀನು ಕೇಳಿದ ಪ್ರಾರ್ಥನೆಗಳಿಗೆ ಉತ್ತರ ಬಂದಂತೆ ಕಾಣಬಹುದು, ಆದರೆ ನಾನು ಮೌನದಲ್ಲೂ ಕೆಲಸ ಮಾಡುತ್ತಿದ್ದೇನೆ. ನಿನ್ನ ಜೀವನದ ಪಜಲ್ ಸ್ಲೋ ಆಗಿ ಕಂಪ್ಲೀಟ್ ಆಗುತ್ತಿದೆ. ನೀನು ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಮುಂದೆ ಅರ್ಥವಾಗುತ್ತದೆ. ನೀನು ದುರ್ಬಲ ಅಲ್ಲ, ನೀನು ನಿಲ್ಲಿಸಿದ್ದೀಯಾ ಅಷ್ಟೇ. ನಾನು ನಿನ್ನೊಳಗೆ ಸ್ಟ್ರೆಂತ್ ತುಂಬಿದ್ದೇನೆ. ಮತ್ತು ಎದ್ದು ನಿಲ್ಲು. ಈಗ ಮತ್ತೆ ಒಂದು ಕ್ಷಣ ನಿಲ್ಲು, ಕಣ್ಣು ಮುಚ್ಚು, ನಿಧಾನವಾಗಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈಗ ಮನಸ್ಸಿನಲ್ಲಿ ಹೇಳು, ಬಾಬಾ, ನನ್ನ ಭಯಗಳನ್ನು ತೆಗೆದುಹಾಕು. ನೀನು ನೋಡದ ರೀತಿಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ. ನಿನ್ನ ಬಾಗಿಲುಗಳಲ್ಲಿ ಅವಕಾಶಗಳನ್ನು ತರಲಾಗುತ್ತಿದೆ. ಸರಿಯಾದ ಸಮಯದಲ್ಲಿ ಅದು ನಿನ್ನ ಮುಂದೆ ಬರುತ್ತದೆ. ಭವಿಷ್ಯದ ಭರವಸೆ. ನೀನು ಈಗ ಅಳುತ್ತಿರುವ ವಿಷಯ ನಾಳೆ ನಗುವ ಕಾರಣವಾಗುತ್ತದೆ. ನೀನು ಈಗ ಕಾಯುತ್ತಿರುವುದು ಮುಂದೆ ಸಾಕ್ಷಾತ್ಕಾರವಾಗುತ್ತದೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ನಿನ್ನ ಜೀವನದಲ್ಲಿ ಶಾಂತಿ ಬರಲಿ, ದುಃಖ ಕಡಿಮೆಯಾಗಲಿ, ಹೊಸ ಬೆಳಕು ಬರಲಿ, ಅದೃಷ್ಟದ ಬಾಗಿಲು ತೆರೆಯಲಿ, ಮನಸ್ಸಿಗೆ ನೆಮ್ಮದಿ ಬರಲಿ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು, ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಬರೆಯಿರಿ.
ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಆಶೀರ್ವಾದ ಸಿಗಲಿ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಯಾವಾಗಲೂ ನಿನ್ನ ಜೀವನ ಬದಲಾಗುತ್ತಿದೆ. ಸಾಯಿಬಾಬಾ ಈ ಕ್ಷಣ ನೋಡಿದ್ದಾರೆ. ಸಂತೋಷ ಬರುತ್ತದೆ. ಬಾಬಾ ನಿನ್ನ ಜೊತೆ ಇದ್ದಾರೆ, ನಂಬು. ನೀನು ಅರ್ಥ ಮಾಡಿಕೊಳ್ಳದ ವಿಷಯಗಳು ನನ್ನ ದೊಡ್ಡ ಯೋಜನೆಯ ಭಾಗ. ನೀನು ಈಗ ಯಾಕೆ ಇದು ಆಗುತ್ತಿದೆ ಅಂತ ಕೇಳುತ್ತಿದ್ದೀಯಾ? ಆದರೆ ಮುಂದೆ ನೀನೇ ಹೇಳುತ್ತೀಯಾ, ಇದೇ ನನಗೆ ಬೇಕಿತ್ತು. ನಿನ್ನ ನೋವು ವ್ಯರ್ಥ ಅಲ್ಲ. ನಿನ್ನ ಪ್ರತಿಯೊಂದು ಕಣ್ಣೀರು ಲೆಕ್ಕದಲ್ಲಿದೆ. ನಿನ್ನ ಪ್ರತಿಯೊಂದು ಮೌನ ಪ್ರಾರ್ಥನೆ ಉತ್ತರವಾಗುತ್ತಿದೆ. ನೀನು ವ್ಯರ್ಥವಾಗಿ ಏನನ್ನೂ ಅನುಭವಿಸುತ್ತಿಲ್ಲ. ಒಂದು ದಿನ ಏನು ನಿರೀಕ್ಷೆ ಇಲ್ಲದೆ ಸಮಯದಲ್ಲಿ ಒಂದು ಒಳ್ಳೆಯ ಸುದ್ದಿ ನಿನ್ನ ಜೀವನಕ್ಕೆ ಬರುತ್ತಿದೆ. ನೀನು ಶಾಕ್ ಆಗುತ್ತೀಯಾ? ಅದು ದೇವರ ಟೈಮಿಂಗ್. ಈಗ ನಿನ್ನ ಮನಸ್ಸು ತುಂಬ ಭಾರವಾಗಿರಬಹುದು, ಆದರೆ ಅದನ್ನು ನನ್ನ ಮೇಲೆ ಬಿಡು. ನಾನು ನಿನ್ನ ಭಾರ ಹೊರುತ್ತೇನೆ. ನೀನು ಸ್ವಲ್ಪ ನಂಬು. ಶಕ್ತಿಯ ಪುನರುತ್ಥಾನ. ನೀನು ಕುಸಿದಿದ್ದೀಯಾ ಅಷ್ಟೇ. ನಿನ್ನ ಶಕ್ತಿ ಮುಗಿದಿಲ್ಲ. ನೀನು ಮತ್ತೆ ಎದ್ದು ನಿಲ್ಲುವೆ, ಮತ್ತೆ ನಗುವೆ. ಈಗ ಕೊನೆಯ ಬಾರಿ ಕಣ್ಣು ಮುಚ್ಚಿ ಮೃದುವಾಗಿ ಹೇಳು, ಓಂ ಸಾಯಿರಾಮ್. ಮನಸ್ಸಿನಲ್ಲಿ ಹೇಳು, ಬಾಬಾ ನನ್ನ ಜೀವನವನ್ನು ನೀನು ಮುನ್ನಡೆಸು. ಈ ಕ್ಷಣದಿಂದ ನಿನ್ನ ಜೀವನದಲ್ಲಿ ಹೊಸ ಬಾಗಿಲು ತೆರೆಯಲಿ. ನಿನ್ನ ಕಷ್ಟಗಳು ಕಡಿಮೆಯಾಗಲಿ. ನಿನ್ನ ಮನಸ್ಸಿಗೆ ಶಾಂತಿ ಬರಲಿ. ನಿನ್ನ ಕುಟುಂಬದಲ್ಲಿ ಸಂತೋಷ ಬರಲಿ. ನಿನ್ನ ಕನಸುಗಳು ನೆರವೇರಲಿ. ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ನೀನು ನನ್ನ ಭಕ್ತ. ನೀನು ನನ್ನ ಕಾಳಜಿಯಲ್ಲಿ ಇದ್ದೀಯಾ? ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಈಗ ಆರಂಭವಾಗುತ್ತಿದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೂ ಈ ಆಶೀರ್ವಾದ ಸಿಗಲಿ. ಇಂದು ನೀನು ನೋಡಿದ್ದು ಸಾಮಾನ್ಯ ವಿಡಿಯೋ ಅಲ್ಲ, ಒಂದು ಆಶೀರ್ವಾದ. ಸಾಯಿಬಾಬಾ ನಿನ್ನ ಜೊತೆ ಯಾವಾಗಲೂ ಇದ್ದಾರೆ. ಇಂದು ನಿನ್ನ ಜೀವನ ಬದಲಾಗುತ್ತದೆ. ಕೊನೆಯವರೆಗೂ ನೋಡಿ, ಶಾಂತಿ ಸಿಗುತ್ತದೆ. ಬಾಬಾ ನಿನ್ನ ಜೊತೆ ಇದ್ದಾರೆ, ನಂಬು. ನಿನಗೆ ಎಲ್ಲ ಒಳ್ಳೆಯದಾಗುತ್ತದೆ. ನಿನ್ನ ಜೀವನ ಈಗಲೇ ಚೇಂಜ್ ಆಗುತ್ತಿದೆ. ನೀನು ಇದನ್ನು ಕೇಳುತ್ತಿದ್ದಾಗಲೇ ನಿನ್ನ ಜೀವನದಲ್ಲಿ ಇನ್ವಿಸಿಬಲ್ ಚೇಂಜಸ್ ಆರಂಭವಾಗಿದೆ. ನೀನು ಇನ್ನೂ ಕಾಣದಿದ್ದರೂ ದೇವರು ಕೆಲಸ ಮಾಡುತ್ತಿದ್ದಾರೆ. ನೀನು ಕಾಯುತ್ತಿರುವುದು ತಡವಾಗಿದೆ ಅಂತ ಅರ್ಥ ಅಲ್ಲ. ಅದು ಪರ್ಫೆಕ್ಟ್ ಟೈಮಿಗಾಗಿ ಕಾಯುತ್ತಿದೆ. ತಪ್ಪಾದ ಸಮಯದಲ್ಲಿ ಬಂದರೆ ಅದು ಆಶೀರ್ವಾದವಲ್ಲ. ಸರಿಯಾದ ಸಮಯದಲ್ಲಿ ಬಂದರೆ ಅದು ಮಿರಾಕಲ್. ನಿನ್ನ ಹೆಸರ ಮೇಲೆ ಆಶೀರ್ವಾದ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ವಿಶೇಷ ಆಶೀರ್ವಾದ ಇರಲಿ. ನಿನ್ನ ಹೆಸರಿನಲ್ಲಿ ಹೊಸ ಅವಕಾಶಗಳು ಬರಲಿ. ನಿನ್ನ ಜೀವನದಲ್ಲಿ ಶಾಂತಿ ನೆಲೆಸಲಿ. ನಿನ್ನ ಕನಸುಗಳು ಹಂತ ಹಂತವಾಗಿ ನೆರವೇರುತ್ತಲೇ. ನಿನ್ನ ಮನಸ್ಸು ಹಗುರವಾಗಲಿ. ನೀನು ಎಲ್ಲಿದ್ದರೂ ನಾನು ನಿನ್ನನ್ನು ರಕ್ಷಿಸುತ್ತಿದ್ದೇನೆ. ನೀನು ಬೀಳದಂತೆ ಹಿಡಿದಿದ್ದೇನೆ. ನೀನು ಕಾಣದ ಕೈಗಳು ನಿನ್ನ ಜೊತೆ ಕೆಲಸ ಮಾಡುತ್ತಿವೆ. ಈ ಸಂದೇಶ ಮುಗಿದರೂ ನನ್ನ ಆಶೀರ್ವಾದ ನಿಲ್ಲುವುದಿಲ್ಲ. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತಿದೆ. ಸ್ವಲ್ಪ ಸಮಯ ಕಾಯು. ಈಗ ಮತ್ತೆ ಒಂದು ಬಾರಿ ಕಣ್ಣು ಮುಚ್ಚಿ ಮೃದುವಾಗಿ ಹೇಳು, ಓಂ ಸಾಯಿರಾಮ್. ಈಗ ಹೇಳು, ಬಾಬಾ ನನ್ನ ಜೀವನವನ್ನು ನೀನು ನಡೆಸು. ಈ ಕ್ಷಣದಿಂದ ನಿನ್ನ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಲಿ. ನಿನ್ನ ಮನಸ್ಸಿಗೆ ಶಾಂತಿ ಬರಲಿ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರಲಿ. ನಿನ್ನ ಹೃದಯದಲ್ಲಿ ಭಕ್ತಿ ಹೆಚ್ಚಾಗಲಿ. ನಿನ್ನ ಕುಟುಂಬದಲ್ಲಿ ಸಂತೋಷ ಇರಲಿ. ಈ ಸಂದೇಶ ನಿನಗೆ ಸ್ಪರ್ಶಿಸಿದರೆ ಲೈಕ್ ಮಾಡು. ಕಮೆಂಟ್ನಲ್ಲಿ ಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಶೇರ್ ಮಾಡಿ, ಇನ್ನೊಬ್ಬರಿಗೆ ಆಶೀರ್ವಾದ ಸಿಗಲಿ. ಇದು ಕೇವಲ ವಿಡಿಯೋ ಅಲ್ಲ, ಒಂದು ದಿವ್ಯ ಸಂದೇಶ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಯಾವಾಗಲೂ. ಇಂದು ನಿಮ್ಮ ಜೀವನ ಬದಲಾಗುತ್ತದೆ. ಕೊನೆಯವರೆಗೂ ನೋಡಿ, ಮಿರಾಕಲ್ ಸಂಭವಿಸಬಹುದು. ಬಾಬಾ ನಿನ್ನ ಜೊತೆ ಇದ್ದಾರೆ ಎಂದು ನೀನು ನಂಬು. ನಿನ್ನ ಕಣ್ಣೀರಿಗೆ ಅರ್ಥ ಇದೆ. ನೀನು ಯಾರಿಗೂ ಹೇಳದ ನೋವು ನನಗೆ ಗೊತ್ತಿದೆ. ನಿನ್ನ ಮೌನ ಪ್ರಾರ್ಥನೆಗಳು ನನಗೆ ತಲುಪಿವೆ. ಒಂದು ಕಣ್ಣೀರು ಕೂಡ ವ್ಯರ್ಥವಾಗುವುದಿಲ್ಲ. ನೀನು ನೋಡದ ರೀತಿಯಲ್ಲಿ ನಿನ್ನ ಜೀವನ ಅರೇಂಜ್ ಆಗುತ್ತಿದೆ. ತಪ್ಪಾದ ಬಾಗಿಲು ಮುಚ್ಚಲಾಗುತ್ತಿದೆ. ಸರಿಯಾದ ಬಾಗಿಲು ತೆರೆದಿಡಲಾಗುತ್ತಿದೆ. ಇದು ದೇವರ ಸೈಲೆಂಟ್ ವರ್ಕ್. ನೀನು ಬೇಗನೆ ಬಯಸುತ್ತೀಯಾ, ಆದರೆ ದೇವರ ಪರ್ಫೆಕ್ಟ್ ಟೈಮಿಂಗ್ ನೋಡುತ್ತಿದ್ದಾನೆ. ತಡವಾದರೂ ಅದೇ ನಿನ್ನ ಬೆಸ್ಟ್ ಬ್ಲೆಸ್ಸಿಂಗ್ ಆಗುತ್ತದೆ, ನಂಬು. ನೀನು ಈಗ ಕುಸಿದಿದ್ದೀಯಾ, ಆದರೆ ಇದು ನಿನ್ನ ಸ್ಟೋರಿಯ ಅಂತ್ಯ ಅಲ್ಲ. ಇದು ನಿನ್ನ ಕಮ್ಬ್ಯಾಕ್ ಚಾಪ್ಟರ್. ಮತ್ತೆ ಎದ್ದು ನಿಲ್ಲುವ ಕ್ಷಣ ಬರುತ್ತದೆ. ನಾನು ನಿನ್ನ ಜೊತೆ ಇದ್ದೇನೆ.
ಅವು ನಿನ್ನ ತಾತ್ಕಾಲಿಕ ಕಷ್ಟಗಳು ಮಾತ್ರ. ನಿನ್ನ ಜೀವನ ಲೈಟ್ ಕಡೆ ಹೋಗುತ್ತಿದೆ. ನೀನು ಸೇಫ್ ಆಗಿದ್ದೀಯಾ. ಈಗ 5 ಸೆಕೆಂಡ್ ಮೌನವಾಗಿರು, ಕಣ್ಣು ಮುಚ್ಚು, ಏನು ಯೋಚಿಸಬೇಡ, ಕೇವಲ ಹೇಳು ಓಂ ಸಾಯಿರಾಮ್. ಈ ಕ್ಷಣದಿಂದ ನಿನ್ನ ಮನಸ್ಸು ಹಗುರವಾಗಲಿ, ನಿನ್ನ ಭಯಗಳು ಕಡಿಮೆಯಾಗಲಿ, ನಿನ್ನ ಜೀವನದಲ್ಲಿ ಬೆಳಕು ಬರಲಿ, ನಿನ್ನ ಹೃದಯದಲ್ಲಿ ಶಾಂತಿ ನೆಲೆಸಲಿ. ಈ ಸಂದೇಶ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು, ಕಮೆಂಟ್ನಲ್ಲಿ ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಶಾಂತಿ ಸಿಗಲಿ. ನೀನು ನೋಡಿದ್ದು ಕೇವಲ ವಿಡಿಯೋ ಅಲ್ಲ, ಒಂದು ಆಶೀರ್ವಾದ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಯಾವಾಗಲೂ. ನೀನು ಇಂದು ಕೇಳಿದ ಈ ಸಂದೇಶ ನಿನ್ನ ಜೀವನದ ರೀಸೆಟ್ ಬಟನ್ ಆಗಬಹುದು. ನೀನು ಹೊಸ ಮನಸ್ಸಿನಿಂದ ಆರಂಭ ಮಾಡಬಹುದು. ಹಳೆಯ ನೋವುಗಳನ್ನು ಬಿಡು. ಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು, ನಾನು ನಿನ್ನ ದಾರಿಯನ್ನು ಸರಿಪಡಿಸುತ್ತೇನೆ. ನೀನು ಕೇವಲ ಕಾಯು. ಈಗ ನಿಧಾನವಾಗಿ ಉಸಿರೆಳೆ, ಕಣ್ಣು ಮುಚ್ಚು, ಮನಸ್ಸಿನಲ್ಲಿ ಹೇಳು, ನಾನು ಶಾಂತವಾಗಿದ್ದೇನೆ, ಬಾಬಾ ನನ್ನ ಜೊತೆ ಇದ್ದಾರೆ. ಈ ಕ್ಷಣದಿಂದ ನಿನ್ನ ಜೀವನದಲ್ಲಿ ಬೆಳಕು ಆರಂಭವಾಗಲಿ, ನಿನ್ನ ಕಷ್ಟಗಳು ಕಡಿಮೆಯಾಗಲಿ, ನಿನ್ನ ಮನಸ್ಸು ಶಾಂತವಾಗಲಿ, ನಿನ್ನ ಭವಿಷ್ಯ ಉತ್ತಮವಾಗಲಿ. ನಿನ್ನ ಮೇಲೆ ಸಾಯಿಬಾಬಾ ಆಶೀರ್ವಾದ ಇರಲಿ. ಈ ವಿಡಿಯೋ ನಿನಗೆ ಇಷ್ಟವಾದರೆ ಲೈಕ್ ಮಾಡು, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಆಶೀರ್ವಾದ ಸಿಗಲಿ. ಇದು ಕೇವಲ ವಿಡಿಯೋ ಅಲ್ಲ, ಒಂದು ಸಂದೇಶ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಯಾವಾಗಲೂ.